ಹೌದು, ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಹೌದು, ಪ್ರತಿಯೊಂದು ರೈತ ಬಾಂಧವರು ಸಹಿತ ಪದೇ ಪದೇ ಕೇಳುವ ಪ್ರಶ್ನೆ ಏನೆಂದರೆ ಈ ಒಂದು ಮಾಹಿತಿ ಬಗ್ಗೆ ಮಾಹಿತಿ ತಿಳಿಸಿಕೊಡಿ ಅಂತ. ಇಲ್ಲಿ ಒಬ್ರಲ್ಲ ವಿಬ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ರೈತ ಬಾಂಧವರು ಸಹಿತ ಪದೇ ಪದೇ ಕೇಳ್ತಾ ಇರುವಂತದ್ದು. ಹೌದು, ಯಾವ ಮಾಹಿತಿ ಅಂತ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಇಲ್ಲಿ ಮೊದಲಿಗೆ ಏನಾಗಿದೆ ಅಂದ್ರೆ ಬೆಳೆ ಹಾನಿ ಪರಿಹಾರ ಹಣ ಇನ್ನೂ ತನಕ ಬಂದೇ ಇಲ್ಲ ಅಂತ ಇಲ್ಲಿ ಬಹಳಷ್ಟು ರೈತ ಬಾಂಧವರು ಸಹಿತ ಇಲ್ಲಿ ಕೇಳ್ತಾ ಇರುವುದರಿಂದ, ಹೌದು, ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಈಗಾಗಲೇ ವೀಕ್ಷಕರೇ ಉಳಿದ ಕೆಲವು ರೈತ ಬಾಂಧವರಿಗೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಮತ್ತು ಎಲ್ಲಾ ರೀತಿಯಾಗಿಯೂ ಕೂಡ ಇಲ್ಲಿ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ನೇರವಾಗಿ 1 ರಿಂದ 2 ದಿನಗಳಲ್ಲಿ ನೇರವಾಗಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗುತ್ತದೆ ಅಂದರೆ ತಪ್ಪಾಗಲ್ಲ ವೀಕ್ಷಕರೇ. ಹೌದು, ಈ ರೀತಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30 ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ 14.27 ಲಕ್ಷ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂಥ ರೈತರ ಸಂಖ್ಯೆ ಇಷ್ಟು. ಅಂದರೆ ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ರೈತರ ಸಂಖ್ಯೆ ಎಷ್ಟು ಅಂದರೆ 14 ರಿಂದ 15 ಲಕ್ಷ ರೈತರಿಗೆ ನೇರವಾಗಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಅವರವರ ಖಾತೆಗಳಿಗೆ ಬಿಡುಗಡೆ ಆಗಲೇಬೇಕು. ಈಗಾಗಲೇ ವೀಕ್ಷಕರೇ ಕೆಲವರಿಗೆ ಹಣ ಬಿಡುಗಡೆ ಆಗಿದೆ, ಅದು ಓಕೆ. ಆದರೆ ನೇರವಾಗಿ ಮತ್ತು ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗಬೇಕಾದರೂ ಸಹಿತ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ಪ್ರತಿಯೊಂದು ರೈತ ಬಾಂಧವರು ಕೂಡ ತಪ್ಪದೆ ಪಾಲಿಸಬೇಕು. ಏಕೆಂದರೆ ಇಲ್ಲವಾದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ 1 ರೂಪಾಯಿ ಹಣ ಅನ್ನೋದು ಕೂಡ ಬಿಡುಗಡೆನೇ ಆಗಲ್ಲ. ಹೌದು, ಯಾವ ಚಿಕ್ಕ ಕೆಲಸ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ನೀವು ಕೂಡ ಏನಾದರೂ ವೀಕ್ಷಕರೇ ಖಂಡಿತವಾಗಿ ಕೂಡ ರೈತರಾಗಿದ್ದರೆ ಈಗಾಗಲೇ 1 ರಿಂದ 2 ಲಕ್ಷ ರೂಪಾಯಿ ಹಣದವರೆಗೆ ಸಾಲ ಮನ್ನಾ ಕೂಡ ಆಗ್ತಾ ಇರುವಂಥದ್ದು. ಆದರೆ ಖಂಡಿತವಾಗಿಯೂ ಕೂಡ ಯಾರ ಖಾತೆಗಳಿಗೆ ಸಾಲವನ್ನು ಜಾಸ್ತಿ ಇದೆಯಲ್ಲ, ಸೊ ಅವರ ಖಾತೆಗಳನ್ನು ಈಗಾಗಲೇ ರದ್ದು ಆಗುವ ಕುರಿತು ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವುದರಿಂದ ಸಾಲವನ್ನು ಮನ್ನಾ ಆಗುವ ಚಾನ್ಸಸ್ ಒಂದು ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಅಂದ್ರೂ ಕೂಡ ತಪ್ಪಾಗಲ್ಲ. ಇದು ರೈತರಿಗೆ ಉಪಯುಕ್ತವಾಗುವಂತ ಮಾಹಿತಿ ಇದಾಗಿರುವುದರಿಂದ ಪ್ರತಿಯೊಂದು ರೈತ ಬಾಂಧವರು ಕೂಡ ತಪ್ಪದೆ ಯಾವ ರೂಲ್ಸ್ಗಳು ಕೂಡ ಫಾಲೋ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಕೂಡ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಪ್ರೆಸೆಂಟ್ ಆಗಿ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ನೇರವಾಗಿ ಹಣ ಬಿಡುಗಡೆ ಆಗಬೇಕಾದರೆ ತಪ್ಪದೆ ಪ್ರತಿಯೊಂದು ರೈತರು ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೆ ಪರಿಶೀಲಿಸಬೇಕು. ಹೌದು, ಏನೆಲ್ಲ ಮಾಹಿತಿ ಬಂದಿದೆ ಮತ್ತು ಇವತ್ತಿನ ಸುದ್ದಿ ಪ್ರಕಾರ ವೀಕ್ಷಕರೇ ಅದೇ ರೀತಿಯಾಗಿ ಕೂಡ ಎಲ್ಲದರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ, ಹೌದು, ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ವೀಕ್ಷಕರೇ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಏಕೆಂದರೆ ನಾವು ಪ್ರತಿಯೊಂದು ಹೊಸ ವಿಡಿಯೋಗಳನ್ನು ಕೂಡ ಬಿಡ್ತಾ ಇರ್ತೀವಿ. ಅಂದರೆ ನೋಡಿ, ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ನೇರವಾಗಿ ನಿಮ್ಮ ಖಾತೆಗಳಿಗೂ ಸಹಿತ ಹಣ ಬಿಡುಗಡೆ ಆಗಬೇಕಾದ್ರೆ ಯಾವ ರೂಲ್ಸ್ಗಳು ಸಹಿತ ಅನ್ವಯಗೊಳ್ಳುತ್ತವೆ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು. ಬನ್ನಿ ವೀಕ್ಷಕರೇ, ಹಾಗಿದ್ದರೆ ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ, ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ವೀಕ್ಷಕರೇ ನೋಡಿ, ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ನೇರವಾಗಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗಬೇಕಾದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ರೈತ ಬಾಂಧವರು ಕೂಡ ತಪ್ಪದೆ ಮಾಡಲೇಬೇಕು. ಏನೆಂದರೆ ಹೌದು ವೀಕ್ಷಕರೇ, ಇಲ್ಲಿ ನಾನು ಪ್ರತಿಯೊಂದು ರೈತರಿಗೂ ಸಹಿತ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ದಯವಿಟ್ಟು ತಪ್ಪದೆ ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೆ ಮಾಡಿ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಂಡವರು ಅಷ್ಟೇ ಅಲ್ಲ, ಉಳಿದ ರೈತರಿಗೂ ಸಹಿತ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿರುತ್ತದೆ. ಹಾಗಿದ್ರೆ ಮಾತ್ರ ಹಣ ಅನ್ನೋದು ಕೂಡ ನೀವು ಪಡೆದುಕೊಳ್ಳುತ್ತಾ ಹೋಗುತ್ತೀರಿ. ಹೌದು, ಹಾಗಿದ್ರೆ ಬನ್ನಿ ಯಾವ ರೂಲ್ಸ್ ಅಂತ ಇಲ್ಲಿ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ವೀಕ್ಷಕರೇ ನೋಡಿ, ಮೊದಲನೇದಾಗಿ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ರೈತ ಸಂಪರ್ಕ ಕೇಂದ್ರ ಮತ್ತು ಅದೇ ರೀತಿಯಾಗಿಯೂ ಕೂಡ ಕೃಷಿ ಇಲಾಖೆ, ಸೊ ಎರಡರಲ್ಲಿ ಒಂದು ಕಚೇರಿಗೆ ನೀವು ಒಂದು ಸಲ ಭೇಟಿ ಕೊಟ್ಬಿಟ್ಟು ತಪ್ಪದೆ FID ಕೂಡ ತಪ್ಪದೆ ಮಾಡಿಸಿದ್ದೀರಾ ಇಲ್ಲವಾ ಅಂತ ಒಂದು ಸಲ ನೀವು ತಪ್ಪದೆ ಪರಿಶೀಲಿಸಿ. ಏಕೆಂದರೆ ವೀಕ್ಷಕರೇ FID ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವುದರಿಂದ ಬೆಳೆಹಾನಿ ಪರಿಹಾರ ಹಣವನ್ನು ಕೊಡಲಿ ಬರಬೇಕಾದರೆ
ಈ ಒಂದು FID ಕೂಡ ತಪ್ಪದೆ ಮಾಡಿಸಿದ ರೈತರ ಖಾತೆಗಳಿಗೆ ನೇರವಾಗಿ ನೀವು ಹಣ ಅನ್ನೋದು ಕೂಡ ಪಡೆದುಕೊಳ್ಳುತ್ತಾ ಹೋಗುತ್ತೀರಿ. ಖಂಡಿತವಾಗಿ ಕೂಡ ಹೇಳ್ತಾ ಇದ್ದೀನಿ ವೀಕ್ಷಕರೇ, ತಪ್ಪದೆ ನೀವು ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೆ ಮಾಡಲೇಬೇಕು. ಅಂದರೆ ಇದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಗಳು ಕೂಡ ಯಾವುವು ಅಂತ ನೋಡ್ತಾ ಹೋದರೆ ಏನೆಲ್ಲ ವೀಕ್ಷಕರೇ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಜಮೀನಿನ ಪಹಣಿ ಉತಾರಿ ಜೆರಾಕ್ಸ್. ಸೊ ಈ 3 ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ತಪ್ಪದೆ ತೆಗೆದುಕೊಂಡು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲಾಖೆ ಮತ್ತು ಕೃಷಿ ಇಲಾಖೆಗೆ ನೀವು ಒಂದು ಸಲ ಭೇಟಿ ಕೊಟ್ಟು ತಪ್ಪದೆ FID ಕೂಡ ತಪ್ಪದೆ ಮಾಡಿಸಿದರೆ ನೀವು ನೇರವಾಗಿ ಹಣ ಅನ್ನೋದು ಕೂಡ ತಪ್ಪದೆ ಪಡೆದುಕೊಳ್ಳುತ್ತಾ ಹೋಗುತ್ತೀರಿ. ಈ ರೀತಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ಸೊ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಸಹಿತ ಈ ಒಂದು ಮಾಹಿತಿ ತಪ್ಪದೆ ತಿಳಿದಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ. ಹೌದು ವೀಕ್ಷಕರೇ, ಈ ರೀತಿ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಸಹಿತ ಬಿಡುಗಡೆ ಆಗಲೇಬೇಕು. ಇಲ್ಲವಾದರೆ ನಿಮಗೆ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ₹1 ಹಣ ಅನ್ನೋದು ಕೂಡ ಬಿಡುಗಡೆನೇ ಆಗಲ್ಲ. ಅದಕ್ಕಾಗಿ ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಯಾಗಿರುವ DK ಶಿವಕುಮಾರ್ ಸರ್ ಅವರು ಕೂಡ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ವೀಕ್ಷಕರೇ, ಹೌದು ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿ ತಪ್ಪದೆ ಮಾಡಿದರೆ ಸೊ ರಾಜ್ಯಾದ್ಯಂತ ಇರುವಂತಹ 14.27 ಲಕ್ಷ ರೈತ ಬಾಂಧವರಿಗೆ ನೇರವಾಗಿ ಹಣ ಅನ್ನೋದು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿರುವಂಥದ್ದು. ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇದು ಎಲ್ಲರ ಖಾತೆಗಳಿಗೂ ಕೂಡ ಮತ್ತು ಪ್ರತಿಯೊಂದು ರೈತ ಬಾಂಧವರಿಗೂ ಸಹಿತ ಅನ್ವಯಿಸಲಾಗುತ್ತದೆ. ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನೀವು ನಮಗೆ ತಪ್ಪದೆ ತಿಳಿಸಿ. ಯಾಕೆಂದರೆ ಹಂತಗಳಾಗಿ ಪ್ರತಿಯೊಂದು ಜಿಲ್ಲೆಗಳು ಅಂತ ಇಲ್ಲಿ ಕೊಟ್ಟಿರುವುದರಿಂದ, ಅಂದರೆ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಸಹಿತ ಇದು ಅನ್ವಯವಾಗುತ್ತದೆ. ಖಂಡಿತವಾಗಿಯೂ ಕೂಡ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ನೇರವಾಗಿ FID ಕೂಡ ತಪ್ಪದೆ ಮಾಡಿಸಿದ ರೈತರಿಗೆ ಈಗಾಗಲೇ ಹಣವನ್ನು ಕೂಡ ಪಡೆದುಕೊಂಡಿರುವಂತಹ ಬಹಳಷ್ಟು ರೈತರು ಸಹಿತ ಇರುವಂಥದ್ದು. ಆದರೆ ಕೆಲವರಿಗೆ ಕಡಿಮೆ ಹಣ ಕೂಡ ಬಂದಿರುವಂಥದ್ದು. ಅಂದರೆ ನೋಡಿ ವೀಕ್ಷಕರೇ, ಇಲ್ಲಿ ಪ್ರತಿಯೊಂದು ಎಕರೆಗೆ ಅಂದಾಜಾಗಿ ಇಲ್ಲಿ 8ರಿಂದ 15 ಸಾವಿರ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರುವಂಥದ್ದು. ಅಂದರೆ ಪ್ರತಿಯೊಂದು ಹೆಕ್ಟರ್ಗೆ 30ರಿಂದ 36, 37 ಸಾವಿರ ರೂಪಾಯಿ ಹಣದ ತನಕ ಕೇವಲ ಪ್ರತಿಯೊಂದು ಹೆಕ್ಟರಿಗೆ ಹಣವನ್ನು ಬಿಡುಗಡೆ ಮಾಡಿರುವ ಸರ್ಕಾರ ಪ್ರತಿಯೊಂದು ಜಿಲ್ಲೆಗಳ ಅನುಗುಣವಾಗಿ ಮತ್ತು ಆ ಜಿಲ್ಲೆಗಳಲ್ಲಿ ಇರುವಂಥ ರೈತರ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆಗಳ ಪ್ರಕಾರನೂ ಕೂಡ ಹಣ ಅನ್ನೋದು ಕೂಡ ಇಲ್ಲಿ ಹೆಚ್ಚು ಕಮ್ಮಿ ಬಿಡುಗಡೆ ಆಗ್ತಾ ಇರುತ್ತದೆ. ಅಂದರೆ ಉದಾಹರಣೆಗೆ ಇಲ್ಲಿ ವಾರ್ಷಿಕ ಆದಾಯವನ್ನು ಪಡೆದುಕೊಳ್ಳಲು ರೈತರು ಇಲ್ಲಿ ವಾರ್ಷಿಕ ಆದಾಯವನ್ನು ಪಡೆದುಕೊಳ್ಳಲು ಬೆಳೆಗಳನ್ನು ಕೂಡ ಇಲ್ಲಿ ನೆಟ್ಟಿರುತ್ತಾರೆ. ಅವರ ಬೆಳೆಗಳು ಕೂಡ ಬೆಳೆಹಾನಿ ಪರಿಹಾರ ಹಣಕ್ಕೆ ಇಲ್ಲಿ ಹೆಚ್ಚಿನ ರೀತಿಯಾಗಿ ಹಣ ಅನ್ನೋದು ಕೂಡ ಇಲ್ಲಿ ಪಡೆದುಕೊಳ್ಳುತ್ತಾ ಹೋಗುತ್ತಾರೆ. ಈ ರೀತಿ ಇಲ್ಲಿ 3ರಿಂದ 4 ತಿಂಗಳಿನ ಪೀಕುಗಳಿಗೆ ಸ್ವಲ್ಪ ಕಡಿಮೆ ಹಣ ಮತ್ತು 5ರಿಂದ 6 ತಿಂಗಳಿನ ಪೀಕುಗಳಿಗೆ ಸ್ವಲ್ಪ ಹೆಚ್ಚಿನ ರೀತಿಯ ಹಣ ಮತ್ತು ವಾರ್ಷಿಕ ಬೆಳೆಗಳಿಗೂ ಸಹಿತ ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ಹಣ ಅನ್ನೋದು ಕೂಡ ಬಿಡುಗಡೆ ಮಾಡಲಾಗಿರುತ್ತದೆ. ಆದರೆ ಮಿನಿಮಮ್ ಇಲ್ಲಿ 7ರಿಂದ 8 ಸಾವಿರ ರೂಪಾಯಿ ಹಣ ಅನ್ನೋದು ಕೂಡ ಪ್ರತಿಯೊಂದು ಎಕರೆಗೆ ಬಿಡುಗಡೆ ಆಗಲೇಬೇಕು. ಆದರೂ ಸಹಿತ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಇನ್ನೂ ತನಕ ಪ್ರತಿಯೊಂದು ರೈತರಿಗೆ ಕೇವಲ 2 ಸಾವಿರ ರೂಪಾಯಿ ಮತ್ತು ಕೇವಲ ಕೆಲವರಿಗೆ 4 ಸಾವಿರ ಮತ್ತು 3 ಸಾವಿರ ಈ ರೀತಿಯ ಹಣ ಅನ್ನೋದು ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಾ ಇರುವಂಥದ್ದು. ಹೌದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತಪ್ಪದೆ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಒಂದು ಸಲ ಭೇಟಿ ಕೊಟ್ಟು ಅಲ್ಲಿ ಇರುವಂತಹ ಅಧಿಕಾರಿಗಳಿಗೆ ನೀವು ಪರಿಶೀಲಿಸಿದ ನಂತರ ನಿಮಗೆ ನೇರವಾದ ಮಾಹಿತಿ ಕೂಡ ಇಲ್ಲಿ ತಿಳಿಯುತ್ತಾ ಹೋಗುತ್ತದೆ. ಮತ್ತು ಅದೇ ರೀತಿಯಾಗಿ ಕೂಡ ಬೆಳೆಹಾನಿ ಪರಿಹಾರ ಹಣದ ಬಗ್ಗೆನೂ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗುತ್ತದೆ. ಹೌದು, ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಪ್ರಸ್ತುತ DK ಶಿವಕುಮಾರ್ ಸರ್ ಅವರು ಕೂಡ ಅದೇ ರೀತಿಯಾಗಿ ಕೂಡ ಇಲ್ಲಿ ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ಇಲ್ಲಿ ಈ ರೀತಿ ಒಂದು ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಖಂಡಿತವಾಗಿಯೂ ಕೂಡ ಈ ಒಂದು ಮಾಹಿತಿ ಪ್ರತಿಯೊಂದು ರೈತರಿಗೂ ಸಹಿತ ತಿಳಿದಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ. ಅದೇ ರೀತಿಯಾಗಿ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ರೈತ ಬಾಂಧವರ ಸಾಲ ಮನ್ನಾ ಕೂಡ ಅಲ್ಲಿ ಆಗಿರುವಂಥದ್ದು, ಜೊತೆಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಹಣದ ತನಕ ಕೆಲವು ಬ್ಯಾಂಕುಗಳು ಕೂಡ ಇಲ್ಲಿ ಸಾಲ ಮನ್ನಾ ಮಾಡಿರುವುದರಿಂದ ಕೆಲವು ಬ್ಯಾಂಕುಗಳಿಗೆ ಕೇವಲ 50 ಸಾವಿರ ರೂಪಾಯಿ ಹಣವನ್ನು ಕೂಡ ಇಲ್ಲಿ ಸಾಲ ಮನ್ನಾ ಆಗಿರುವಂಥದ್ದು.
ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ಯಾವ ರೈತರಿಗೆ ಸಾಲ ಮನ್ನಾ ಆಗಿದೆ ಅಂತ ಲಿಸ್ಟನ್ನು ಬಂದಿರುವುದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆನೂ ಕೂಡ ಸ್ವಲ್ಪ ನಾವು ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು ರೈತರೇ, ಈ ಒಂದು ವಿಡಿಯೋನ ಇಲ್ಲಿ ತನಕ ನೋಡಿದ್ದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದೀರಿ ಅಂದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಸಹಿತ ಮಾಡಬಹುದು. ಹೌದು, ಇದಾಗಿತ್ತು ಈ ದಿನದ ಮಾಹಿತಿ. ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ಇಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.